ಎಲ್ರಿಗೂ ಒಂದು ಡೌಟ್ ಇದೆ. ನಾವು ಚೆನ್ನಾಗಿ ವಿಡಿಯೋ ಮಾಡ್ತೀವಿ, ಬಟ್ ನಮ್ಮ ಟಾಪಿಕನ್ನೇ ಬೇರೆಯವ್ರು ಮಾಡಿರ್ತಾರೆ, ಅವರಿಗೆ ವ್ಯೂಸ್ ಬರುತ್ತೆ, ನಮಗೆ ಏನಕ್ಕೆ ವ್ಯೂಸ್ ಬರೋದಿಲ್ಲ. ವ್ಯೂಸು ದಿನ ದಿನ ಕಡಿಮೆ ಆಗ್ತಾ ಇದೆ. ಏನಕ್ಕೆ ಈ ಒಂದು ರೀಸನಿಂದ ಕಡಿಮೆ ಆಗ್ತಿರ್ಬೋದು? ಏನೇನೆಲ್ಲ ಟೆಕ್ನಿಕನ್ನು ಯೂಸ್ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ, ನಮಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದು ತುಂಬ ಜನದ ಕ್ವಶನ್ಸ್ ಆಗಿದೆ. ಹಾಯ್, ಹಲೋ, ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವ್ಯೂಸ್ ಬಗ್ಗೆ, ಅಂದರೆ ಯೂಟ್ಯೂಬ್ ವ್ಯೂಸ್, ಅಂದರೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನೆಲ್ಲ ವರ್ಕ್ ಮಾಡ್ತೀವಿ, ಯಾವ ಥರ ಮಾಡ್ತೀವಿ, ಯಾವ ಥರ ಮಾಡಿದರೆ ಯಾವ ಥರ ವರ್ಕೌಟ್ ಆಗುತ್ತೆ ಅನ್ನೋದನ್ನು, ನಮ್ಮ ಮಿಸ್ಟೇಕ್ಗಳು ಏನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಏನಂತ ಹೇಳಿದರೆ, ತುಂಬ ಜನಕ್ಕೆ ಡೌಟ್ ಇದೆ. ಯಾಕಂದರೆ ಬೇರೆಯವ್ರು ಮಾಡೋ ಕಂಟೆಂಟನ್ನು ಚೆನ್ನಾಗೇ ಮಾಡ್ತೀವಿ, ಅವ್ರಿಗಿಂತ ಚೆನ್ನಾಗಿ ಮಾಡಿರ್ತೀವಿ, ಬಟ್ ನಮಗೆ ವ್ಯೂಸ್ ಬರೋದಿಲ್ಲ ಅನ್ನೋದು ಇರುತ್ತೆ. ಇನ್ನೊಂದು ಏನಂತ ಹೇಳಿದರೆ, ನಾನು ಕ್ಲಿಯರಾಗಿ ಹೇಳ್ತೀನಿ, ನಾವೆಲ್ಲರೂ ವರ್ಕ್ ಮಾಡ್ತಿರೋದು ಸೋಷಿಯಲ್ ಮೀಡಿಯಾ ಜೊತೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳು ಇದ್ದಾವೆ. ಇವನ್ ಇನ್ಸ್ಟಾಗ್ರಾಮ್ ಇರ್ಬೋದು. ಇನ್ಸ್ಟಾಗ್ರಾಮಿಂದ ನಮಗೆ ದುಡ್ಡು ಬರಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ವೇಸಿಂದ ದುಡ್ಡು ಬರುತ್ತೆ. ಮೋಜಲ್ಲಿ ಬರುತ್ತೆ, ಶೇರ್ ಚಾಟಿಂದ ಬರ್ತಾಯಿತ್ತು, ಬಟ್ ಇವಾಗ ಸ್ಟಾಪ್ ಆಗಿದೆ. ಆಮೇಲೆ ಇವಾಗ ಫೇಸ್ಬುಕ್ಕಿಂದನೂ ಅರ್ನಿಂಗ್ಸ್ ಆಗ್ತಾ ಇದೆ, ಅದೇ ಥರ ಯೂಟ್ಯೂಬಿಂದನೂ ಅರ್ನಿಂಗ್ಸ್ ಆಗ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಯೂಟ್ಯೂಬ್ ವಿಡಿಯೋನ ನೀವು ನೋಡ್ತೀರಲ್ವ, ಕ್ಲಿಕ್ ಮಾಡ್ತೀರಾ, ನೀವು ನೋಡ್ತೀರಾ, ಒಂದು ಲೈಕ್ ಒಂದು ಕಮೆಂಟನ್ನು ಕೊಟ್ಟರೆ ಇಲ್ಲಿ ಯಾರಿಗೂ ಯಾವುದೇ ರೀತಿ ಚಾರ್ಜಸ್ ಕಟ್ ಆಗೋದಿಲ್ಲ. ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದಾಗಲಿ, ನೀವು ಲೈಕ್ ಕೊಡೋದಾಗಲಿ, ನಮಗೆ ಕಮೆಂಟ್ ಮಾಡೋದಾಗಲಿ ಮಾಡಿದರೆ ನಿಮಗೆ ಯಾರಿಗೂ ದುಡ್ಡು ಕಟ್ ಆಗೋದಿಲ್ಲ. ಸುಮಾರಷ್ಟು ಜನ ಇವಾಗ ಏನಂತ ಹೇಳಿದರೆ, ಅದರಲ್ಲೂ ಈ 2024-25ರಲ್ಲಿ ತುಂಬ ಜನ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದರೆ, ಸೋಷಿಯಲ್ ಮೀಡಿಯಾದಿಂದ ಮುಂಚೆ ಅರ್ನಿಂಗ್ಸ್ ಸ್ಟಾರ್ಟಿಂಗಿಂದ ಅರ್ನಿಂಗ್ಸ್ ಇದ್ರೂ ಅದು ಅಷ್ಟೊಂದು ಜನಕ್ಕೆ ರೀಚ್ ಆಗ್ತಾ ಇರಲಿಲ್ಲ. ಇವಾಗ ಕಾಲ ಬೆಳೆದಂಗೆ ಜನನು ಅಪ್ಡೇಟ್ ಆದರು. ಸೊ ಇಲ್ಲಿ ಇವರಿಗೊಂದು ನಾಲೆಡ್ಜ್ ಬಂತು, ಇದರಿಂದ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿ ಏನಂತ ಹೇಳಿದರೆ, ನೀವು ಹೇಗೆ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತೀರೋ, ಬೇರೆಯವ್ರು ನಿಮ್ಮನ್ನು ಅದೇ ರೀತಿ ಸಪೋರ್ಟ್ ಮಾಡ್ತಾರೆ. ಅದನ್ನು ತಲೆಯಲ್ಲಿ ಇಟ್ಕೊಳ್ರಿ. ನಿಮಗೆ ವ್ಯೂಸ್ ಬಂದಿಲ್ಲ, ನಿಮಗೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂತ ನೀವು ಇದ್ದವ್ರನ್ನ ತೆಗೆದ್ರೆ, ಅವರು ನಿಮ್ಮನ್ನು ಬ್ಯಾಕ್ ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಕೊಟ್ಟಾಗ ನಿಮಗೆ ಸಬ್ಸ್ಕ್ರೈಬರ್ ಆಗೋದಿಲ್ಲ. ಸೊ ಅಲ್ಲಿ ವ್ಯೂಸು ಬರೋದಿಲ್ಲ, ಕಡಿಮೆ ಆಗುತ್ತೆ. ಇದು ಒಂದು ರೀಸನ್ ಇದೆ. ಸೊ ಇನ್ನೊಂದು ರೀಸನ್, ಮತ್ತು ನೀವು ನೋಡ್ತೀರಾ, ತುಂಬ ಜನಕ್ಕೆ ಬಂದು ಫಾಲೋವರ್ಸು ತುಂಬ ಜನ ಇರ್ತಾರೆ, ಬಟ್ ವ್ಯೂಸ್ ಕಡಿಮೆ ಆಗ್ತಾ ಇರುತ್ತೆ. ಏನಕ್ಕೆ ಅಂತ ಹೇಳಿದರೆ, ಇವಾಗ ಏನಾಗಿದೆ, ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟೋ ಜನ ಲೈವ್ಗಳನ್ನ ಮಾಡ್ತಾರೆ. ಲೈವ್ ಮಾಡಿದಾಗ ನೋಡಿ, ನಮಗೆ ಶಾರ್ಟ್ಸಿಂದ ಬರ್ತಕ್ಕಂಥ ಸಬ್ಸ್ಕ್ರೈಬರು ಲಾಂಗ್ ವಿಡಿಯೋ ನೋಡೋದಿಲ್ಲ, ಲಾಂಗ್ ವಿಡಿಯೋದಲ್ಲಿ ಬರೋರು ಶಾರ್ಟ್ಸ್ ವಿಡಿಯೋನ ಅಷ್ಟಾಗಿ ನೋಡೋದಿಲ್ಲ. ಲೈವಲ್ಲಿ ನಿಮಗೆ ಏನು ಸಬ್ಸ್ಕ್ರೈಬರ್ಸ್ ಬಂದಿರ್ತಾರಲ್ವ, ಅವ್ರು ಯಾರೂ ವಿಡಿಯೋ ನೋಡೋದಿಲ್ಲ. ಅವ್ರು ನಿಮ್ಮ ಲೈವಿಗೋಸ್ಕರ ಬಂದಿರ್ತಾರೆ ವಿನಃ ನಿಮ್ಮ ಒಂದು ವೀಡಿಯೋಸ್ನ ಅವ್ರು ಯಾರೂ ನೋಡೋದಿಲ್ಲ. ದಯವಿಟ್ಟು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ, ಲೈವ್ ಮಾಡಿದರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಲೈವನ್ನ ಯಾವಾಗ ಟ್ರೈ ಮಾಡಬೇಕು ಅಂದರೆ, ನಿಮಗೆ ಗೊತ್ತಿದೋ ಇಲ್ವೋ ಗೊತ್ತಿಲ್ಲ, ತುಂಬ ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಯಾರನ್ನೂ ಲೈವ್ ಹಚ್ಕೊಂಡು ಕುತ್ಕೊಳೋದಿಲ್ಲ. ನಾನು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಇದರಿಂದ ನೀವು ಅರ್ನಿಂಗ್ಸ್ ಮಾಡಬೇಕಂತಿದ್ರೆ, ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ಇವರೇನು ಬಂದು ಕುತ್ಕೊಂಡು ಏನೋ ಹೇಳಿದರು ಅನ್ನೋದನ್ನು ಭಾವಿಸ್ಬೇಡಿ ದಯವಿಟ್ಟು. ತುಂಬ ದೊಡ್ಡ ದೊಡ್ಡ ಮಿಲಿಯನ್ ಗಂಟಲೆ ಇರೋವಂಥ ಯೂಟ್ಯೂಬರ್ಸು ಯಾರೂ ಲೈವ್ ಮಾಡೋದಿಲ್ಲ. ಮಾಡ್ತಾರೆ. ನಮಗೆ ಇಲ್ಲಿ ಯೂಟ್ಯೂಬಲ್ಲಿ ಏನೆಲ್ಲ ಆಪ್ಷನ್ ಕೊಟ್ಟಿದ್ದಾರೋ ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ಬಟ್ ಒಂದು ಆಪ್ಷನ್ ಮೇಲೆ ನಾವು ವರ್ಕ್ ಮಾಡಿದರೆ ಆಗೋದಿಲ್ಲ. ಗೊತ್ತಾಯ್ತಲ್ವಾ? ವೀಡಿಯೋಸ್ ಹಾಕಬೇಕು, ಶಾರ್ಟ್ಸ್ ಹಾಕಬೇಕು, ಪೋಸ್ಟ್ ಹಾಕಬೇಕು, ಮತ್ತು ಲೈವ್ ಆಪ್ಷನ್ ಇದೆ, ಲೈವ್ ಮಾಡಬೇಕು. ಲೈವ್ ಯಾವಾಗ ಅಂದರೆ ವೀಕ್ಲಿ 1 ಡೇಸು, 10 ಡೇಸ್, ಮಂತ್ಲಿ 3 to 4 ಡೇಸು ಈ ಥರ ನಾವು ಇಟ್ಕೋಬೇಕು. ಯಾಕಂತ ಹೇಳಿದರೆ, ನಾವು ಲೈವ್ ಮಾಡ್ತೀವಿ ಅಂದರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ವಾಚ್ ಅವರ್ ಕಂಪ್ಲೀಟ್ ಆಗಿ ನಮಗೆ ಅಲ್ಲಿ ವ್ಯೂಸು ತುಂಬ ಜಾಸ್ತಿನೇ ಬಂದಿರುತ್ತೆ, ಬಟ್ ನಿಮ್ಮ ವೀಡಿಯೋಗೆ ವ್ಯೂಸ್ ಬರೋದಿಲ್ಲ. ಇನ್ನು ಮುಂದೆ ನೀವೇನು ಮಾಡ್ತೀರಾ, ಮಾನಿಟೈಸೇಷನ್ ಆನೂ ಆಗುತ್ತೆ. ನಿಮ್ಮದು ಆನ್ ಆದಮೇಲೂ ತುಂಬ ಜನದ್ದು ರಿಜೆಕ್ಟ್ ಆಗಿರುತ್ತೆ. ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಕ್ರೈಟೀರಿಯಾ ಇದಾಗಿಲ್ಲ ಅಂತ ಹೇಳಿದರೆ ನಿಮಗೆ ಆನ್ ಆದ ತಕ್ಷಣ ದುಡ್ಡು ಬರೋದಿಲ್ಲ. ತಲೆಯಿಟ್ಕೊಳ್ಳಿ, ನಿಮಗೆ ಒಂದಿಷ್ಟು ಡಾಲರ್ ಅಂತ ಆಗಬೇಕು, ಅದಾದಮೇಲೆ ಬರೋದು. ಬಟ್ ಆ ಡಾಲರ್ ಆಗಬೇಕು ಅಂತ ಹೇಳಿದರೆ ನೀವು ಅವಾಗ ವೀಡಿಯೋಸ್ ಮುಖಾಂತರನೇ ಅರ್ನ್ ಮಾಡಬೇಕು. ದಿನ ಲೈವ್ ಹಚ್ಕೊಂಡು ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಲೈವಲ್ಲಿ ಮಾತ್ರ ನೋಡ್ತಾರೆ, ಯಾರೂ ಓಪನ್ ಮಾಡಿ ನೋಡೋದಿಲ್ಲ ಅಲ್ವಾ? ಸೊ ನಮ್ಮ ವೀಡಿಯೋಸ್ ಇತ್ತು ಅಂದರೆ ಯಾವತ್ತೋ ಒಂದಿನ ವೈರಲ್ ಆಗುತ್ತೆ, ಯಾವತ್ತೋ ಒಂದಿನ ನಮ್ಮ ಕೈ ಹಿಡಿಯುತ್ತೆ. ವೀಡಿಯೋದಿಂದ ಬಂದಿರೋ ಸಬ್ಸ್ಕ್ರೈಬರು ಯಾವತ್ತೂ ಬ್ಯಾಕ್ಲಾಕ್ ಆಗೋದಿಲ್ಲ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಬಿಡಿ ನೀವು. ನಮಗೆ ಶಾರ್ಟ್ಸಿಂದ ಬರ್ತಾರೆ, ಲೈವಿಂದ ಬರ್ತಾರೆ ಅಂತ ಹೇಳಿದರೆ ಅವ್ರು ಯಾರು ಪರ್ಮನೆಂಟ್ ಸಬ್ಸ್ಕ್ರೈಬರ್ಸ್ ಆಗಿರೋದಿಲ್ಲ. ಗೊತ್ತಾಯ್ತಲ್ವ? ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಲೈವಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಿರುತ್ತೆ, ಬಟ್ ವೀಡಿಯೋಸಿಗೆ ಬರೋದಿಲ್ಲ. ಸೊ ಇದು 2ನೇ ಪಾಯಿಂಟ್ ಆಯಿತು. 3ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ನೀವು ಪದೇ ನಿಮ್ಮ ಚಾನಲ್ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡ್ತಾ ಏನಂತ ಹೇಳಿದರೆ, ಹೊಸದನ್ನು ಟ್ರೈ ಮಾಡ್ತಾ ಇರ್ತೀರ. ನಾನು ಹೇಳ್ತಿರ್ತೀನಿ, ನಿಮಗೆಲ್ಲ ವಿಡಿಯೋದಲ್ಲೂ ನಾನು ಹೇಳಿರ್ತೀನಿ, ಯಾರೂ ಹುಟ್ತಿದ್ದಂಗೆ ಈ ಬರೆಯೋದು ಕಲಿಯೋದಿಲ್ಲ, ಹುಟ್ತಿದ್ದಂಗೆ ಅಪ್ಪ ಅಮ್ಮ ಬರೆಯೋದು ಕಲಿಯೋದಿಲ್ಲ.
ಸೊ ಇಲ್ಲಿ ಏನಂತ ಚಾನಲ್ ಒಂದು ಸೆಟ್ ಮಾಡಿ ಬಿಟ್ಟಿದ್ದೀರ ಅಲ್ವಾ ನೀವು, ಇದನ್ನು ಬಿಟ್ಟುಬಿಡಿ. ಇದು ಸೆಟ್ ಆಗಲಿಕ್ಕೆ ಇದಕ್ಕೆ ಒಂದಷ್ಟು ದಿನ ಬೇಕಾಗುತ್ತೆ. ಇವತ್ತೇನೋ ಒಂದು ಹಾಕಿರ್ತೀರ, ಅದು ನಾಳೆ ವ್ಯೂಸ್ ಬರೋದಿಲ್ಲ. ನಾಳೆ ಒಂದು 10 ಜನ ಸಜೆಷನ್ ತೊಗೊತೀರಾ, ಅದರಲ್ಲಿ ಒಂದು ಇಬ್ಬರು ಸರಿ ಅನಿಸುತ್ತೆ, ಅದನ್ನು ತಂದು ಇಲ್ಲಿ ಹಾಕ್ತೀರಾ ನೀವು ಅಲ್ವಾ. ಸೊ ಇವತ್ತು ಹಾಕಿದ್ದು ನಿಮಗೆ ಇಂಪ್ಲಿಮೆಂಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಆ ಟೈಮು ನೀವು ಕೊಟ್ಟಿಲ್ಲ, ಚೇಂಜ್ ಮಾಡ್ತೀರಾ. ಅವ್ರದ್ದು 1 ದಿನ 2 ದಿನ ನೋಡ್ತೀರಾ, ಮತ್ತೊಂದಷ್ಟು ಜನಂತ ಕೇಳ್ತೀರಾ. ನಿಮಗೆ ಲಾಸ್ ಇದರಿಂದ. ನಾವು ಕುತ್ಕೊಂಡು ಹೇಳ್ತೀನಿ ಅಂದರೆ ನನಗೇನೂ ಲಾಸ್ ಇಲ್ಲ ಇದರಿಂದ. ಯಾಕಂದರೆ ಸಜೆಷನ್ ಕೊಡೋರು 1000 ಜನ. ನನ್ನನ್ನು ಕೇಳಿದ್ರೆ ನಾನು ಸಜೆಷನ್ ಕೊಡ್ತೀನಿ. ನೀವು ಏನನ್ನ ತೊಗೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಯೂಟ್ಯೂಬಲ್ಲಿ ಅಷ್ಟು ಈಸಿ ಇಲ್ಲ, ನಿಜವಾಗ್ಲೂ ಅಷ್ಟು ಈಸಿ ಇಲ್ಲ. ಸಬ್ಸ್ಕ್ರೈಬರ್ಸ್ ಅದೆಲ್ಲ ಮಾಡ್ಬೋದು. ಇಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಎಡವ ತುಂಬ ಜಾಸ್ತಿ ಇರುತ್ತೆ. ನಿಮ್ಗಳಿಗೆ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರ್ತಾರೆ, ವಾಚ್ ಅವರಿಗೆ ಹತ್ರ ಆಗಿರ್ತೀರ. ಸೊ ಏನಂತೇಳಿ ಪದೇ ಪದೇ ಚಾನಲ್ ನೇಮ್ನ ಚೇಂಜ್ ಮಾಡೋದು. ಆಮೇಲೆ ಏನಂತ ಹೇಳಿದರೆ ಚಾನಲಲ್ಲಿ ಒಂದು ಕಂಟೆಂಟನ್ನು ಹಾಕಿರ್ತೀರ, ನಾಳೆಗೆ ಇನ್ನೊಂದು ಕಂಟೆಂಟನ್ನು ಅಟ್ಲೀಸ್ಟ್ ಒಂದು 15 ಡೇಸ್ ಒಂದ್ರ ಮೇಲೆ ನೀವು ವರ್ಕ್ ಮಾಡಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ಸೊ ಇವಾಗ ಏನಂತ ಹೇಳಿದರೆ ತುಂಬ ಜನ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಟ್ರಿಕ್ ಏನಪ್ಪ ಅಂತ ಹೇಳಿದರೆ, ಅವರ ಹೆಸರಿನ ಮುಂದ್ಗಡೆ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಹುಡುಗ ಅವಿನಾಶ್ ಅಂತಂದು ಹೇಳ್ಬಿಟ್ಟು ಇವನೊಂದು ಹಳ್ಳಿ ಹುಡುಗ. ಇವನು ಒಂದು ಮೈ ಸ್ಟಾರ್ಟಿಂಗ್ ವ್ಲಾಗ್ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ದಾನೆ, ಹಿಂದಿಯವರು. ಸೊ ಅವನು ಮಾಡಿದ್ದಾನೆ. ಅವನಿಗೆ ಇರೋದು 81,000 ವ್ಯೂಸ್ ಇದೆ. ಆ ವಿಡಿಯೋದಲ್ಲಿ ಏನೂ ಇಲ್ಲ, ಅವ್ನು ಹೇಳ್ತಾನೆ ನಾನು ಸ್ಟೂಡೆಂಟ್ ಇದ್ದೀನಿ, ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ, ಒಂದಷ್ಟು ಹೊಲ ಗದ್ದೆ ತೋಟ ನೇಚರ್ದು ತೋರಿಸ್ತಾನೆ. ಸೊ ಫ್ರೆಂಡ್ಸ್ ನಾನು ಈ ಥರ ಇದ್ದೀನಿ ಅಂತ ಹೇಳ್ತಾನೆ. ಎಕ್ಸ್ಟ್ರಾಡಿನರಿ ಅಂತ ಏನಿಲ್ಲ ಅದರಲ್ಲಿ. ಬಟ್ ಆ ಹುಡುಗ ಏನು ಟ್ರಿಕ್ಕನ್ನು ಯೂಸ್ ಮಾಡಿದ್ದಾನೆ ಅಂದರೆ ನೋಡಿ, ಇಲ್ಲಿ ಅವನ ಹೆಸರು ಮೇಲೆ ನೀವು ಕ್ಲಿಕ್ ಮಾಡಿದರೆ ಅವನಲ್ಲಿ 6 ಡೇಸಲ್ಲಿ 1 ಮಿಲಿಯನ್ ವ್ಯೂಸ್ ಅಂತ ಹಾಕಿದ್ದಾನೆ. ನಮಗೆ ಇಲ್ಲಿ ಡಿಸ್ಪ್ಲೇ ಆಗೋದು ನೀವು ನೋಡ್ತಾ ಇದ್ದೀರಾ, ಅವಿನಾಶ್ ವ್ಲಾಗ್ಸ್ ಅಂತೇಳಿ 6 ಡೇಸ್ಗೆ 1 ಮಿಲಿಯನ್ ವ್ಯೂಸ್ ಅಂತ ನಮಗೆ ಇಲ್ಲಿ ಶೋ ಆಗುತ್ತೆ. ನಾವೇನು ಮಾಡ್ತೀವಿ, 1 ಮಿಲಿಯನ್ ವ್ಯೂ ಅಂದರೆ ಇದರಲ್ಲಿ ಏನಿದೆ ಅಂತೇಳ್ಬಿಟ್ಟು ಓಪನ್ ಮಾಡಿಬಿಟ್ಟು ನೋಡ್ತೀವಿ. ಬಟ್ ಇದರಲ್ಲಿ 1 ಮಿಲಿಯನ್ ವ್ಯೂ ಇರೋದಿಲ್ಲ. ಆ್ಯಕ್ಚುಲಾಗಿ 81,000 ವ್ಯೂಸ್ ಇದೆ, ನಿಮಗೆ ಹಾಕಿದ್ದೀನಿ. ಇದು ಈ ಒಂದು ಎಕ್ಸಾಂಪಲ್ಲು. ಅದ್ರ ಕೆಳಗಡೆನೇ ಹೋದರೆ ನಿಮಗೆ ಸುಮಾರಷ್ಟು ಜನ ಇದೇ ಥರನೇ ಇದ್ದಾರೆ. ಇವರು ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿದ್ದಾರೆ. ನಾನು ಹೇಳೋದು, ನಿಮ್ಮ ಟ್ರಿಕ್ಗಳನ್ನ ನೀವು ಯೂಸ್ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಬಟ್ ಅದು ಪದೇ ಪದೇ ಹೆಸರು ಚೇಂಜ್ ಆಗ್ತಾ ಇದ್ದರೆ, ಚಾನಲ್ ನೇಮ್ ಚೇಂಜ್ ಆಗ್ತಾ ಇದ್ದರೆ ಚಾನಲಿಗೆ ಒಬ್ವಿಯಸ್ಲಿ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಅದು ಚಾನಲ್ ನೇಮ್ ಪದೇ ಪದೇ ಚೇಂಜ್ ಮಾಡಿದರೆ, ಮತ್ತು DP ಚೇಂಜ್ ಮಾಡೋದಾಗಿರ್ಬೋದು, ಚಾನಲ್ ನೇಮನ್ನು ಚೇಂಜ್ ಮಾಡೋದು. ಮಿತಿ ಇದು ಇನ್ಸ್ಟಾಗ್ರಾಮಲ್ಲಿ ನಾವು ಯಾವಾಗ ಏನು ಬೇಕಾದ್ರೂ ಮಾಡ್ಕೋಬೋದು. ಯೂಟ್ಯೂಬ್ಗೆ ಇದರದೇ ಆದಂಥ ಒಂದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಅವರು 1000 ಜನ 1000 ಸಜೆಷನ್ನ ಕೊಡ್ತಾರೆ. ಬಟ್ ನೀವು ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಮಾಡೋದ್ರಲ್ಲಿ ಹತ್ತಿರದಲ್ಲಿ ಇದ್ದೀರಾ ಅಂದಾಗ ಇಂಥ ಪ್ರಯೋಗಗಳನ್ನ ಏನಕ್ಕೆ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ವ್ಯೂಸ್ ಬರೋದಿಲ್ಲ, ವ್ಯೂಸ್ ಬರುತ್ತೆ ಕೆಲವೊಂದು ಟೈಮಲ್ಲಿ. ಯೂಟ್ಯೂಬಿಂದನೇ ವ್ಯೂಸನ್ನು ಸ್ವಲ್ಪ ಕಡಿಮೆ ಮಾಡಿರ್ತಾರೆ ಅವರು, ಆಮೇಲೆ ಅದು ಆಟೋಮೆಟಿಕ್ಕಾಗಿ ರೈಸ್ ಆಗುತ್ತೆ. ಬಟ್ ನಿಮ್ಮ ಪ್ರಯತ್ನ ಇರಬೇಕು, ನೀವು ಕಂಟಿನ್ಯೂ ವೀಡಿಯೋಸ್ ಹಾಕ್ತಿರಬೇಕು, ಯೂಟ್ಯೂಬ್ ಮೇಲೆ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾ ಇರಬೇಕು. ಅದು ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಟ್ ಇದ್ರ ಮೇಲೆ ಪ್ರಯೋಗ ಮಾಡೋಕ್ಕೆ ಹೋಗ್ಬೇಡಿ. ನೀವು ಪ್ರಯೋಗ ಮಾಡಿದರೆ ಕೊನೆ ಸಫರ್ ಪಡೋರು ನೀವೇ ಆಗಿರ್ತೀರ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಹೇಳಿದ ಟಾಪಿಕ್ಕು ನಿಮಗಿಷ್ಟ ಆಗಿದ್ದೀರಾ ಇಲ್ವಾ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.